ಒಂದು ಪ್ರಮುಖವಾದಂಥ ಒಂದು ಘಟ್ಟ ಅಂತ ನಾನು ಹೇಳ್ತೀನಿ. ನಾವು ಅವರು ಬೆಳಗ್ಗೆ ನೇರವಾಗಿ ಅಲ್ಲಿಗೆ ಹೋಗಿ ಮೂರ್ತಿ ಉದ್ಘಾಟನೆ ಮಾಡಬೇಕು ಅನ್ನೋಂಥ ಒಂದು ಸದಾ ಇಟ್ಕೊಂಡಿದ್ದು. ಆದರೆ ನಮ್ಗೆ ತಾವೆಲ್ಲರೂ ಕಾಯ್ತಾ ಇದ್ರಿ. ಈಗ ಮೂರ್ತಿ ಉದ್ಘಾಟನೆಗೆ ಆ ಕಡೆ ಹೋದ ತಕ್ಷಣವೇ ಎಲ್ಲರೂ ಮತ್ತೆ ಅಪ್ಪಾಜಿಯವರ ಜೊತೆಯಲ್ಲಿ ಬರ್ತೀರಿ ಅನ್ನೋಂಥ ಒಂದೇ ಒಂದು ಕಾರಣದಿಂದ ನಿಮ್ಮನ್ನೆಲ್ಲರನ್ನ ಅವ್ರಿಗೆ ಇಲ್ಲಿ ಒಂದು ಅಭಿನಂದನೆ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅನ್ನೋಂಥ ಒಂದು ಎಲ್ಲರ ಒಂದು ಅಭಿಪ್ರಾಯ ಇರೋದ್ರಿಂದ ನಾನು ಇಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಇಲ್ಲಿ ವೇದಿಕೆಗೆ ಕರೆತಂದ್ವಿ. ಆದರೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಸಾಕಷ್ಟು ಮಾತಾಡಬೇಕು, ನನ್ನ ಕ್ಷೇತ್ರದ ಬಗ್ಗೆ ಹೇಳ್ಕೋಬೇಕು, ಸಾಕಷ್ಟು ನಿಮ್ಮ ಒಂದು ಆಶೀರ್ವಾದಗಳನ್ನು, ನನ್ನ ಅನುಭವಗಳನ್ನು ಹೇಳ್ಬೇಕಂತ ಸಾಕಷ್ಟು ಕನ್ಸ್ಕೊಂಡಿದೆ. ಸಮಯ ಅಭಾವದಿಂದ ಈಗ ನಾನು ನಿಮ್ಮ ಜೊತೆಯಲ್ಲಿ ಪ್ರತಿದಿನ ಕೂಡ ಎಲ್ಲ ಹಳ್ಳಿಗೆ ಬಂದು ಮಾತಾಡ್ತಿರ್ತೀನಿ. ಅದನ್ನು ನನ್ನ ಮಾತು ನೀವು ಕೇಳಿರಿ, ನಿಮ್ಮ ಮಾತು ಕೂಡ, ನಿಮ್ಮ ಸಮಸ್ಯೆಗಳು ಕೂಡ ನನಗೆ ಗೊತ್ತದು. ನಾನು ಇದೇ ಕ್ಷೇತ್ರದಕ್ಕೆ ಆಗಿರೋದ್ರಿಂದ ಪ್ರತಿಯೊಂದು ಮನೆ, ಪ್ರತಿಯೊಂದು ವಸ್ತಿಲಿ ಬಾಗಿಲಿಗೆ ಬಂದು ನಿಮ್ಮ ಒಂದು ಮತ ಕೇಳಿ ನಿಮ್ಮ ಆಶೀರ್ವಾದನ ಪಡ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಶಾಸಕಳಾಗಿನಿ. ನಾನು ನಿಜವಾಗ್ಲೂ ನನ್ನ ಮನಸ್ಸಿನಲ್ಲಿ, ನೀವು ನಿಮ್ಮ ಮನಸ್ಸಿನಲ್ಲಿ ಕರ್ಯಮ್ಮ ಶಾಸಕಳು ಅಂತ ಅನಿಸಿದ್ರು ಕೂಡ ನನ್ನ ಮನಸ್ಸಿನಲ್ಲಿ ನಾನೇ ನೆನ್ಕೊಂಡಪ್ಪ ಅಂದರೆ ನಿಜವಾದ ದೇವದುರ್ಗದ ಸೇವಕಳು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತರ ಅದೇ ಥರ ಅಂದ್ಕೊಂಡದ್ದು. ನಾನು ನಿಜವಾದ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿನಿ. ಕ್ಷೇತ್ರದ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು, ಅಭಿವೃದ್ಧಿಗಾಗಿ ನಾನು ಕೂಡ ಶ್ರಮಿಸ್ತೀನಿ. ದೊಡ್ಡವರಿಗೆ ಕೂಡ ಸಾಕಷ್ಟು ಮನವಿಗಳು, ಸನ್ಮಾನ್ಯ ಕುಮಾರಣ್ಣವರಿಗೂ ಕೂಡ ಮನವಿಗಳು, ಕ್ಷೇತ್ರದ ಬಗ್ಗೆ ಮನವಿಗಳು ಕೊಟ್ಟಿನಿ. ಅವರು ಕೂಡ ಮಾತು ಕೊಟ್ಟರು. ಆದರೆ ನಿಜವಾಗ್ಲೂ ನನಗೆ ಇಲ್ಲಿ ದೇವದುರ್ಗದಿಂದ ಗೆದ್ದಂಥ ನಮ್ಮೆಲ್ಲರಿಗೆ ಅವರಿಗೆಲ್ಲ ಸರ್ಕಾರಗಳು ಸಿಗ್ತಿದ್ವು, ಸಾಕಷ್ಟು ಅನುದಾನ ಹರಿದು ಬರ್ತಿತ್ತು, ಅವರು ಸಾಕಷ್ಟು ಏನೇನೋ ಕೆಲಸಗಳನ್ನು ಮಾಡಿ ತೋರಿಸ್ತಿದ್ರು. ನನ್ನ ದುರಾದೃಷ್ಟ ಅಂತ ಅನಿಸ್ತದ. ಆದರೂ ಕೂಡ ನನಗೇನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವತ್ತೂ ಕಡಿಮೆ ಆಗಿಲ್ಲ. ಹಂಗಾಗಿ ನಾನು ಕೈಲಾದಂಥ ನನಗೇನು ಬರೋಂಥ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಅಲ್ಕೊಡ ಸಾಹೇಬರು ಮಾತಾಡೋಕೆ ಹನುಮಂತಪ್ಪ ಸಾಹೇಬ್ರು ಹೇಳಿದ್ರು, ನಮ್ಮ ದೇವದುರ್ಗ ಅತ್ಯಂತ ಏಷ್ಯಾ ಖಂಡದಲ್ಲಿ ಹಿಂದುಳಿದಿತ್ತು. ಆದರೆ ಅಂಥ ಒಂದು ಹಿಂದುಳಿದ ತಾಲೂಕವನ್ನು ಇವತ್ತು ರಾಜ್ಯಾದ್ಯಂತ ಗುರುಸಂಥದ್ದು, ಮುಂದುವರೆದಕ್ಕೆ ಕಾರಣ ಯಾರಪ್ಪ ಅಂದರೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಮತ್ತು ಸನ್ಮಾನ್ಯ ಕುಮಾರಣ್ಣವರು ಅಂತ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೋಬೇಕಾಗ್ತದ. ಇಡೀ ಎಲ್ಲ ಕ್ಷೇತ್ರದ ನನ್ನ ಜನ ಕೂಡ ಅದೇ ಭಾವನೆ ಇಟ್ಕೊಂಡಿರಿ. ತಾವೆಲ್ಲರೂ ದೇವೇಗೌಡ ಅಪ್ಪಾಜಿಯವರು ಬರ್ತಾರಂದ್ರೆ ಸಾಕು, ಎಲ್ಲರೂ ಒಂದು ಸಡಗರ ಸಂಭ್ರಮದಿಂದ ಕಾಯ್ತಾ ಇದ್ದೀರಿ. ಆದರೆ ಮಳೆಗಾಲ ಕೆಲವರಿಗೆ ಭಾಳ ಆತಂಕ ಇತ್ತು, ಮಳೆ ಬರ್ತದೇನೋ, ತೊಂದರೆ ಆಗ್ತದೇನೋ ಅಂಥದ್ದು. ಆದರೆ ದೇವರ ಆಶೀರ್ವಾದ, ಯಾಕಂದರೆ ಧರ್ಮ ಇದ್ದಲ್ಲಿ ಯಾವುದೇ ಅಂಥ ತೊಂದರೆಗಳು ಆಗೋದಿಲ್ಲ ಅನ್ನೋಂಥ ಒಂದು ಮಾತು ಹೇಳ್ತಾ, ನಾನು ಕೂಡ ಸಾಕಷ್ಟು ಅನುದಾನವನ್ನು ನನ್ನ ಪಿರಿಯಡಿನಲ್ಲಿ ಪ್ರಯತ್ನ ಮಾಡಿ ತಂದಿದ್ದೀನಿ. ಯಾಕಂದರೆ ಆರೋಗ್ಯ ಕ್ಷೇತ್ರಕ್ಕೆ ನಾನು ತಾಲೂಕಿಗೆ ನನ್ನ 2 ವರ್ಷದ ಅವಧಿಯಲ್ಲಿ 3 ಆರೋಗ್ಯ ಕೇಂದ್ರಗಳನ್ನು ತಲಾ 4 ಕೋಟಿ ವೆಚ್ಚದಲ್ಲಿ ನಾನು ಮನವಿ ಮಾಡಿಕೊಂಡು ತಂದೀನಿ. ಕೊತ್ತದಡ್ಡಿ, ಆಲ್ಕೋಡ್, ಮುಷ್ಟೂರು, ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ